ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರನ್ನ ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಬಿಜೆಪಿ ಟ್ರೈ ಮಾಡ್ತಾ ಇದ್ದೀರಿ. ಇದು ಕುಮಾರಸ್ವಾಮಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಪವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಸ್ಪಷ್ಟವಾಗಿರತಕ್ಕಂತಹ ಆರೋಪಗಳು ಇವೆ. ಅವರ ಬಳಿ ಗಣಿ ಇಲಾಖೆನೇ ಇದೆಯಲ್ರಿ. ಹಿಂದೆ ಗಣಿ ಕೇಸಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲೇನೆ ಅವರು ಅಕ್ರಮವಾಗಿ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲದ, ಗಣಿಗಾರಿಕೆ ಮಾಡಿ ಅನುಭವನೇ ಇಲ್ಲದ, ಒಂದು ವ್ಯಾಟ್ ಅಕೌಂಟ್ ಇಲ್ಲದ, ಎಲ್ಲಿಯೂ ಕೂಡ ಒಂದು ಆಫೀಸ್ ಕೂಡ ಗತಿ ಇಲ್ಲದಂತಹ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿಗೆ ರಾಜ್ಯದ 550 ಎಕರೆ ಜಮೀನನ್ನು ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಇದೆ. ಸಂತೋಷ್ ಹೆಗಡೆ ಅವರೇ ಅದನ್ನು ಕುರಿತು ಒಂದು ವರದಿ ರೆಡಿ ಮಾಡಿದ್ರು. ಅದರಲ್ಲಿ ಇವರು ಆರೋಪಿ ಇದ್ದಾರೆ. ಚಾರ್ಜ್ ಶೀಟ್ ಹಾಕೋದು ಮಾತ್ರ ಬಾಕಿ ಇದೆ. ರಾಜ್ಯಪಾಲರ ಒಪ್ಪಿಗೆ ಕೊಟ್ಟರೆ ಕುಮಾರಸ್ವಾಮಿ ಅವ್ರನ್ನ ಕರೆದು ವಿಚಾರಣೆ ಮಾಡ್ಕೊಂಡು ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ ಅವರು. ಹಾಗಾಗಿ ಇಂಥ ವ್ಯಕ್ತಿ ಕೈನಲ್ಲೇ ಗಣಿ ಇಲಾಖೆ ಹೋಗಿದ್ಯಲ್ಲ, ತಕ್ಷಣ ಇವರು ರಾಜೀನಾಮೆಯನ್ನು ಕೊಡಬೇಕು. ಕುಮಾರಸ್ವಾಮಿಯವರ ತಲೆದಂಡ ಆಗಲೇಬೇಕು. ರಾಜ್ಯಪಾಲರ ತೀರ್ಮಾನದಿಂದ ಮಾತ್ರ ಇದಾಗುತ್ತೆ. ಬಿ ಜೆ ಪಿಯವರು ಕುಮಾರಸ್ವಾಮಿಯವ್ರನ್ನೇ ತೆಗೆದು ಹಾಕಬೇಕು ಅಂತೇಳಿ ಮಾಡಿರ್ತಕ್ಕಂಥ ಪ್ಲ್ಯಾನ್ ರೀ. ಕುಮಾರಸ್ವಾಮಿಯವ್ರಿಗೆ ಗೊತ್ತಿಲ್ಲದೆ ಸುಮ್ಮನೆ ಸಿದ್ದರಾಮಯ್ಯವ್ರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಅವರು. ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಬಿ ಜೆ ಪಿ JDSನ ಹಳೆ ಮೈಸೂರು ಭಾಗದಲ್ಲೇ ಮುಗಿಸಾಕ್ಬಿಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದು ಕುಮಾರಸ್ವಾಮಿಯವ್ರಿಗೆ ಅರ್ಥ ಆಗೋದು ಯಾವಾಗ? ಕುಮಾರಸ್ವಾಮಿಯವರು BJP ಜೊತೆ ಹೋಗಿದ್ದಕ್ಕೆ ಎಂಥ ಗಿಫ್ಟ್ ಕೊಡ್ತಾರೆ ಅವರು, ನೋಡ್ತಾ ಇರಿ ಅಂತ ಕೂಡ ದಿನೇಶ್ ಗುಂಡೂರಾವ್ ಭವಿಷ್ಯ ನುಡಿದಿದ್ದಾರೆ. ನಮ್ದು ಏಟಿನ ಎದುರೇಟಲ್ಲ, ಏಟ್ ಕೊಟ್ಟರೆ ಎದುರೇಟ್ ನಾವು ಕೊಡೋಕೆ ರೆಡಿ ಆಗಿದ್ದೀವಿ. ಈಗ ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲಿರುವಂಥ ಮಂತ್ರಿ ಕುಮಾರಸ್ವಾಮಿಯವರು ಅವ್ರ ಮೇಲೆ ಸ್ಪಷ್ಟ ಆರೋಪ ಇದೆ, ಆಯಿತಾ? ಸ್ಪಷ್ಟ. ಈಗ ಸ್ಯಾಂಕ್ಷನ್ನು ಅವ್ರು ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಅಥವಾ ಅವರು ಬೇರೆ ಏನಾದರೂ ಒಂದು ದಾರಿ ಕೇಂದ್ರಕ್ಕಾದರೂ ಕಳಿಸ್ಬೋದು ರಾಜ್ಯಪಾಲರು. ಯಾಕಂದರೆ ಈಗ ಕೇಂದ್ರದ ಮಿನಿಸ್ಟರ್ ಇದ್ದಾರೆ, ಅಲ್ಲಿಗಾದರೂ ಕಳಿಸ್ಕೊಡ್ಬೋದು. ಆದರೆ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ. ಅದರಿಂದನೇ ಚಾರ್ಜ್ ಶೀಟ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು. ಕುಮಾರಸ್ವಾಮಿ ಅವರ ಉತ್ತರ ನಾನು ನೋಡಿದೆ ಮೊನ್ನೆ, ನನ್ನ ಫೋರ್ಜರಿ ಅಂತ ಹೇಳ್ತವ್ರೆ. ಫೋರ್ಜರಿ ಅಂತ ಹೇಳಿದ್ರೆ ಅವರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇವತ್ತಾ ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು? 18 ವರ್ಷ. ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಈ ಥರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಸಚಿವರು ಕೊಡೋಕ್ಕಾಗ್ತದೆ? ಸೊ ಅವ್ರು ರಾಜೀನಾಮೆ ಕೊಡ್ಬೇಕು ಆ್ಯಕ್ಚುಲಿ. ಯಾಕೆಂದರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತದು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ. ಹಗರಣ ಕೂಡ ಮೈನ್ಸ್ ಹಗರಣ, ಆಯಿತಾ?